ಒಂದು ಊಟದ ಟೇಬಲ್ ಮೇಲೆ ಚರ್ಚೆ ಆಗುವಂತಹ ಪಾಲಿಟಿಕ್ಸು ಇನ್ಫ್ಯಾಕ್ಟ್ ಪಾರ್ಲಿಮೆಂಟ್ ಟೇಬಲ್ ಮೇಲೂ ಕೂಡ ಚರ್ಚೆ ಆಗಲ್ಲ. ಸೊ ಈಗ ಊಟ ಮಾಡ್ತಿರುವಂಥ ನಮ್ಮ ಫಸ್ಟ್ ಟೈಮ್ ವೋಟರ್ಸ್ನ ಮಾತಾಡಿಸ್ತಾ ಇದ್ದೀನಿ. ಸೊ ಈಗ ಫಸ್ಟ್ ಟೈಮ್ ನೀವು ವೋಟ್ ಹಾಕ್ತಾ ಇದ್ದೀರಾ. ನಿಮ್ಮ ವೋಟ್ ಯಾವುದಕ್ಕೋಸ್ಕರ ಇರುತ್ತೆ? ನಾನು ಫಸ್ಟ್ ವೋಟ್ ಹಾಕಿದ್ರೆ ಇದೇ ಇಶ್ಯೂ ಮೇಲೆ ನಾನು ಕನ್ಸಿಡರ್ ಮಾಡಿ ಹಾಕ್ತೀನಿ ಅಂದರೆ ಆ ಇಶ್ಯೂ ಏನಿರುತ್ತೆ? ಫಸ್ಟ್ಲಿ ನಮ್ಮ ದೇಶನ ಬೆಳೆಸೋರು ಇದ್ರ ಮೇಲೆ ಓಟ್ ಹಾಕಬೇಕು. ಈ ಫ್ರೀ ಬೀಸ್ಗೆಲ್ಲ ಓಟ್ ಹಾಕೋದು ನನಗೆ ಯಾಕೋ ವೇಸ್ಟ್ ಅನಿಸುತ್ತೆ. ಸೊ ಏನಂದರೆ ಡೆವಲಪ್ಮೆಂಟಿಗೆ ನಾವು ಇದು ಮಾಡ್ತೇವೆ, ಎಜುಕೇಷನಲ್ಲಿ ಹೆಲ್ಪ್ ಆಗೋ ಥರ, ಸ್ಕಾಲರ್ಶಿಪ್ ಸಿಗೋ ಥರ ನಾವು ಓಟ್ ಹಾಕೋಣ ಅಂತ ಇದು ಮಾಡ್ತಾ ಇದೀವಿ ಈ ಸಲ. ಈಗ ನೀವು ಗ್ಯಾರಂಟಿನ ಮೋದಿಗೆ ಗ್ಯಾರಂಟಿನ? ನನ್ನನ್ನು ಕೇಳಿದ್ರೆ ಲೈಕ್ ಕಂಟ್ರಿ ಡೆವಲಪ್ ಮಾಡೋಕ್ಕೆ ಅಂದರೆ ಮೋದಿ. ಯಾ 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 ಮೋದಿಗೆ. ನಿಮ್ಮ ಫಸ್ಟ್ ವೋಟ್ ಯಾವ ಇಶ್ಯೂ ಮೇಲೆ ಇರುತ್ತೆ? ನಮ್ಮ ಇಶ್ಯೂ ಏನಂದರೆ ಮೋದಿಗೆ ವೋಟ್ ಹಾಕೋದ್ರಿಂದ ನಮಗೆ ಈಗ ಆಲ್ರೆಡಿ ಅವರು 5 ವರ್ಷ 10 ವರ್ಷದಿಂದ ರೂಲ್ ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಅವ್ರು ಇನ್ನೂ ಡೆವಲಪ್ ಮಾಡ್ತಾರೆ ಅನ್ನೋದೊಂದು ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಮೋದಿಗೆ ವೋಟ್ ಹಾಕ್ತೀನಿ. ಸೊ ಈಗ ನೀವು ಬಸ್ಸಲ್ಲೆಲ್ಲ ಓಡಾಡ್ತೀರಲ್ವಾ? ಸೊ ಬಸ್ಸಲ್ಲೆಲ್ಲ ಓಡಾಡೋ ನಿಮ್ಗೆ ಫ್ರೀ ಟಿಕೆಟ್ ಕೊಡ್ತಾರಲ್ವಾ? ಸೊ ನೀವು ಅದಕ್ಕೋಸ್ಕರ ವೋಟ್ ಹಾಕ್ತೀರಾ? ಇಲ್ಲಪ್ಪ ನಾನು ಗ್ಯಾರಂಟಿಯಿಂದ ನನಗೇನು ಆಗ್ತಾನೆ ಇಲ್ಲ, ನಾನು ಮೋದಿಗೆ ಗ್ಯಾರಂಟಿನೇ ಬೆಸ್ಟ್ ಅಂತ. ಸೊ ಈ ಕಡೆ ಗ್ಯಾರಂಟಿನ ಮೋದಿಗೆ ಗ್ಯಾರಂಟಿ? ಮೋದಿಗೆ ಹಾಕ್ತೀನಿ. ನಂಗೆ ಗ್ಯಾರಂಟಿ ಬೇಡ, ನಾನು ಮೋದಿಗೆ ಹಾಕ್ತೀನಿ. ನೀವು ಬಸ್ಸಲ್ಲಿ ಓಡಾಡ್ತೀರಲ್ವಾ? ಸೊ ನಿಮಗೆ ಶಕ್ತಿ ಯೋಜನೆ ಶಕ್ತಿ ಕೊಟ್ಟಿದೆ ಅನ್ಸುತ್ತಾ? ಅನ್ಸುತ್ತೆ. ಅನ್ಸುತ್ತೆ. ಸೊ ನಿಮಗೆ ಗ್ಯಾರಂಟಿನ ಮೋದಿಗೆ ಗ್ಯಾರಂಟಿನ? ಮೋದಿ. ಮೋದಿ. ನೀವು ಬಸ್ಸಲ್ಲಿ ಓಡಾಡ್ತಿದ್ರು ಮೋದಿಗೆ ವೋಟ್ ಹಾಕ್ತೀನಿ ಅಂತಲ್ಲ, ಕಾಂಗ್ರೆಸ್ ಅವ್ರಿಗೆ ಬೇಜಾರಾಗಲ್ವಾ? ಇಲ್ಲ ಹಂಗಂತ ಅಲ್ಲ, ಬಟ್ ಸೆಂಟ್ರಲ್ ಮೋದಿನೇ. ಸ್ಟೇಟ್ ಅಂತ ಬಂದ್ರೆ ಬೇರೆ ಅಂದ್ರೆ ಐ ಡೋಂಟ್ ನೋ. ಒಟ್ನಲ್ಲಿ ಮೋದಿಗೆ ಗ್ಯಾರಂಟಿಗೆ ನೀವು ಜೈ. ಓಕೆ. ಸೊ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀರಾ, ಯಾವ ಇಶ್ಯೂನ ತಲೆಯಲ್ಲಿ ಇಟ್ಕೊಂಡು ವೋಟ್ ಮಾಡ್ತೀರಾ? ನಾವು ಈ ಬೇಸಸ್ ಆನ್ ಇದನ್ನ ಮಾಡಬಾರ್ದು, ಈ ಬಿ ಜೆ ಪಿ ಕಾಂಗ್ರೆಸ್ ಅಂತ ನೋಡಬಾರ್ದು. ವಿ ಶುಡ್ ಅಲ್ಲ, ನೀವು ಅದನ್ನೇ ನೋಡಬೇಕು. ಅಂದರೆ ಇವಾಗ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಲೊಕ್ಯಾಲಿಟಿ ಕ್ಯಾಂಡಿಡೇಟ್ ನಮ್ಗೇನಾದ್ರು ಮಾಡ್ತಿದ್ದಾರಾ ಅಂತ ನೋಡಿ ಮಾಡಬೇಕು. ವೆದರ್ ಯು ಲೈಕ್ ದಟ್ ಪಾರ್ಟಿ ಆರ್ ನಾಟ್, ಯು ಶುಡ್ ಸಿ ವೆದರ್ ಆ ಪರ್ಸನ್ ನಮ್ಮ ಲೊಕ್ಯಾಲಿಟಿಗೆ ಚೇಂಜ್ ಮಾಡಿದ್ದಾರೆ ಇಲ್ವಾ ಅಂತ. ಶಕ್ತಿ ಯೋಜನೆ ಕೊಟ್ಟಿದ್ದೀವಿ ನಾವು, ಸೊ ಹಾಗಾಗಿ ಮಹಿಳೆಯರು ನಮ್ಮ ಕೈ ಹಿಡಿತಾರೆ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳುತ್ತೆ. ಒಂದು ಕಡೆ ನರೇಂದ್ರ ಮೋದಿ ಅವರು ನಾನೇ ದೇಶಕ್ಕೆ ಗ್ಯಾರಂಟಿ ಅಂತ ಮೋದಿಗೆ ಗ್ಯಾರಂಟಿ ಅಂತ ಹೇಳ್ತಾರೆ. ಸೊ ನೀವು ಈ ಕಡೆ ಗ್ಯಾರಂಟಿಗ ಮೋದಿಗೆ ಗ್ಯಾರಂಟಿಗ? ಇಲ್ಲ, ನಾನು ಯಾವುದಕ್ಕೂ ಓಟ್ ಹಾಕಲ್ಲ. ನಾನು ಕೋಟ ನೋಟೆ ಹಾಕೋದು. ಯಾಕೆ ಅಂದರೆ ಅವ್ರಿಗೆ ಬೇಕಾಗಿರೋ ಟೈಮಿಗೆ ಮಾತ್ರ ಬಂದು ಎಲ್ಲ ಕೆಲಸ ಮಾಡಿಕೊಡ್ತಾ ಇದೆ ಪೀಪಲ್ಗೆ. ಇದನ್ನ ಮಾಡ್ತೀವಿ, ಅದನ್ನ ಮಾಡ್ತಿದ್ದೀವಿ. ಮಾಡ್ತಿದ್ದಾರೆ, ಯಾವಾಗ ಮಾಡ್ತಿದ್ದಾರೆ? ಅವ್ರಿಗೆ ಬೇಕಾದಿದ್ದ ಟೈಮ್. ಬಟ್ ಪೀಪಲ್ಗೆ ಬೇಕಾಗಿರೋ ಟೈಮಲ್ಲಿ ಏನು ಮಾಡ್ತಿದ್ದಾರೆ? ಏನು ಮಾಡ್ತಿಲ್ವಲ್ಲ. ಸೊ ಓಟಕ್ಕೆ ಏನು ಪ್ರಯೋಜನ? ಅವ್ರವ್ರ ನೀಡ್ ಏನು ಬೇಕೋ ಅವಾಗ ಮಾತ್ರ ಬಂದು ಓಟ್ ಕೇಳೋದಾಗಲಿ, ಇಲ್ಲಾಂದರೆ ರೋಡ್ ಸರಿ ಮಾಡೋದಾಗಲಿ, ನೀರು ಕೊಡೋದಾಗಲಿ. ಎಲೆಕ್ಷನ್ ಟೈಮ್ ಹತ್ರ ಒಂದು 1 ಇಯರ್ ಹಂಗಿರ್ಬೇಕಾದ್ರೆ ಎಲ್ಲ ಕೆಲಸ ಮಾಡ್ತಿದ್ದಾರೆ ಹೊತ್ತು. ಇನ್ನು ಮಿಕ್ಕಿದ ವರ್ಷ ಎಲ್ಲ ಏನು ಮಾಡೋದು ಜನರು? ಅವಾಗೆಲ್ಲ ಏನಕ್ಕೆ ಬಂದು ನೋಡಲ್ಲ. ಓಟ್ ಕೇಳಬೇಕಾದ್ರೆ ಮನೆಗೆ ಬಂದು ಓಟ್ ಕೇಳ್ತಾರೆ. ಆಮೇಲೆ ಆ ಜನರನ್ನ ಏನಕ್ಕೆ ಬಂದು ನೋಡೋದೇ ಇಲ್ಲ. ಏನು ಮಾಡ್ತಿದ್ದಾರೆ, ಏನು ಎಂಥದ್ದು ಅಂತ ಯಾಕೆ ನೋಡಲ್ಲ? ಏನಕ್ಕೆ ನೋಡಲ್ಲ? ಸೊ ಇಬ್ರು ಪೇಟೆ ಬಾಯ್ಸ್ ಈಗ ಸದ್ಯಕ್ಕೆ ಸಿಕ್ಕಿದ್ದಾರೆ. ಒಬ್ರು ಚಿಕ್ಕಪೇಟೆ, ಒಬ್ರು ಚಾಮರಾಜಪೇಟೆ. ಸೊ ಈಗ ನಿಮ್ಮ ಫಸ್ಟ್ ವೋಟ್ ಯಾವ ಇಶ್ಯೂ ಮೇಲೆ ಇರುತ್ತೆ? ಈ ಇಶ್ಯೂ ಅಂತ ವೋಟ್ ಹಾಕ್ತೀನಿ ಅಂತಂದ್ರೆ ಯಾವ ಇಶ್ಯೂ ಇರುತ್ತೆ? ಕರಪ್ಷನ್ ಇದು ಮಾಡಬೇಕು ಅಂದ್ಬಿಟ್ಟು ಇರುತ್ತೆ, ಮತ್ತು ಡೆವಲಪ್ಮೆಂಟ್ ಅಗ್ರಿಕಲ್ಚರರ್ಸು ಮತ್ತು ಇದನ್ನೆಲ್ಲ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ಇದು ಇರುತ್ತೆ. ಸೊ ಈಗ ಡೈರೆಕ್ಟ್ ಕ್ವೆಶನ್ನು, ಗ್ಯಾರಂಟಿನ ಮೋದಿಗೆ ಗ್ಯಾರಂಟಿನ? ಮೋದಿ ಗ್ಯಾರಂಟಿ ಇಲ್ಲ. ಒಳ್ಳೆ ಯಾರು ಬಂದರೂ ಇದು ಮಾಡಬೇಕು, ಇದು ಡೆವಲಪ್ ಮಾಡಬೇಕಷ್ಟೆ. ಏನೋ ಒಂದು ಗ್ಯಾಪಲ್ಲಿ ಬಂದಂಗೆ ಒಳಗಡೆ ಹೋಯ್ತು. ಕರೆಕ್ಟಾಗಿ ಹೇಳಿ, ನಿಮ್ಮ ಫಸ್ಟ್ ವೋಟ್ ಯಾರಿಗಿರುತ್ತೆ, ಯಾವ ಪಾರ್ಟಿಗಿರುತ್ತೆ? ನಾನು ಡಿಸೈಡ್ ಮಾಡಲ್ಲ, ಅದು ಮಾಡಬೇಕು. ಒಟ್ಟಿನಲ್ಲಿ ಕರಪ್ಷನ್ ಯಾರು ಓಡಿಸ್ತಾರೋ, ಯಾರು ಕರಪ್ಷನ್ ಮುಕ್ತಿ ಮಾಡ್ತಾರೋ ನಮ್ಮ ದೇಶನ, ಅವ್ರು ವೋಟ್ ಹಾಕ್ತೀನಿ ಅಂತ. ಸೂಪರ್. ಸೊ ನಿಮ್ಮ ಫಸ್ಟ್ ವೋಟ್ ಯಾರಿಗೋಸ್ಕರ ಇರುತ್ತೆ, ಯಾತಕ್ಕೋಸ್ಕರ ಇರುತ್ತೆ? ನನಗೆ ಕ್ಲಾರಿಟಿ ಇನ್ನೂ ಸಿಗಲಿಲ್ಲ. ವೋಟರ್ ಐ ಡಿ ಮನೇಲಿ ಮಾಡಿಸೋ ಅಂದರೂ ಮಾಡಿಸಿದ್ದೀನಿ. ಮತ್ತು ನನ್ನ ಕೇಳಿದ್ರೆ ಈಗ ಇರೋ ಸಿಚುವೇಶನಲ್ಲಿ ಯಾರಿಗೆ ಬೇಕಾದ್ರೂ ವೋಟ್ ಹಾಕ್ಬೋದು. ಯಾರು ಬೇಕಾದ್ರೆ ಯಾರಾದರೂ ವೋಟ್ ಹಾಕ್ಬೋದು, ಬಟ್ ನೀವು ಯಾರು ವೋಟ್ ಹಾಕ್ತೀರಾ? ನಾನು ಹಾಕೋದಂದರೆ ವಿಮೆನ್ಸಿಗೆ ಜಾಸ್ತಿ ಇದು ಎಂಪವರ್ಮೆಂಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಕೊಟ್ಟಿದ್ದಾರೆ. ಆಮೇಲೆ ಹಾಕ್ಬೋದಾದ್ರೆ BJP ಹಾಕ್ಬೋದು, ಅವರು ಟ್ರೈ ಮಾಡ್ತಿದ್ದಾರೆ ಕಷ್ಟಪಟ್ಟು. ಅರೆ ನನ್ನ ವೋಟ್ ಕಾಂಗ್ರೆಸ್ಗೆ ಇರುತ್ತೆ ಫಸ್ಟ್. ಸೊ ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದ್ದೀರಾ. ನಿಮ್ಮ ಫಸ್ಟ್ ವೋಟ್ ಈ ವಿಷಯಕ್ಕೆ ಅಂತಂದ್ರೆ ಯಾವ ಇಶ್ಯೂ ಕನ್ಸರ್ನ್ಡ್ ಆಗಿ ನೀವು ವೋಟ್ ಹಾಕ್ತೀರಾ? ಫಸ್ಟ್ ವೋಟ್ ಅಂದರೆ ನಾನು ನರೇಂದ್ರ ಮೋದಿ ಅವರು ಪಾರ್ಟಿಗೆ ಹಾಕೋದು ನಾನು. ಯಾಕೆಂದರೆ ಅವರು ಇಷ್ಟು ವರ್ಷಗಳಿಂದ ಚೆನ್ನಾಗಿ ನೋಡ್ಕೊಂಬಂದಿದ್ದಾರೆ, ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಅವ್ರೇನು ಏನು ತಪ್ಪು ಅಂತ ನಾನು ಒಪ್ಪಲ್ಲ. ಅವರು ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ. ಅದಕ್ಕೆ ನಾನು ಅವ್ರಿಗೆ ವೋಟ್ ಹಾಕೋದು. ಸೊ ಈಗ ನಿಮ್ಮ ಫಸ್ಟ್ ವೋಟು
ಗ್ಯಾರಂಟಿಗ ಮೋದಿ ಗ್ಯಾರಂಟಿಗ? ಮೋದಿ ಗ್ಯಾರಂಟಿಗೋಸ್ಕರನೇ ಹಾಕ್ತೀನಿ. ಯಾಕಂದರೆ ಗ್ಯಾರಂಟಿಲೇ ನಮಗೆ ಏನು ಉಪಯೋಗ ಇಲ್ಲ. ಈಗಲೇ ನೋಡ್ತಿದ್ದಾರೆ ಪಾಪ. ಈಗ ಸರಿ, ಫಾರ್ ಎಕ್ಸಾಂಪಲ್ ಈಗ ಗ್ಯಾರಂಟಿನೆಲ್ಲ ಈ ಕಡೆ ಹುಡುಗರ ಕಡೆ ಶಿಫ್ಟ್ ಮಾಡ್ಬಿಟ್ರೆ ಅವಾಗ ಇಲ್ಲ ಸರ್, ಹೆಂಗಿದ್ರು ದುಡ್ಡು ನಮ್ಮದೇ ದುಡ್ಡು ನಮಗೆ ವಾಪಸ್ ಅಂದರೆ ಯಾರು ಓಟ್ ಹಾಕ್ತಾರೆ ಸರ್? ನಮ್ಮದೇ ದುಡ್ಡು ಅಲ್ವಾ? ಸೊ ಅದನ್ನ ಏನು ಉಪಯೋಗ ಇಲ್ಲ. ನಮಗೆ ಗ್ಯಾರಂಟಿ ಎಲ್ಲ ಏನು ಬೇಡ, ನೆಟ್ಟಿಗೆ ಆಡಳಿತ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಸರ್. ಅದಕ್ಕೆ ನಾವು ಮೋದಿ ಗೌರ್ಮೆಂಟಿಗೆ ಓಟ್. ಈಗ ನಿಮ್ಮ ಫಸ್ಟ್ ಟೈಮ್ ನೀವು ವೋಟ್ ಮಾಡ್ತೀರಾ ಅಂತ ಹೇಳಿದಾಗ ನಿಮ್ಮ ಫಸ್ಟ್ ವೋಟ್ ಗ್ಯಾರಂಟಿಗಿರುತ್ತಾ ಮೋದಿ ಗ್ಯಾರಂಟಿಗಿರುತ್ತಾ? ಗ್ಯಾರಂಟಿಗೆ. ಗ್ಯಾರಂಟಿಗೆ. ಸೊ ನೀವು ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ದೀರಾ ಫ್ರೀ ಆಗಿ, ಸೊ ಅದರಿಂದ ನಿಮ್ಗೆ ಅನುಕೂಲ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ, ಸೊ ಹಾಗಾಗಿ ಕಾಂಗ್ರೆಸ್ ವೋಟ್ ಮಾಡ್ತಿದ್ದೀರಾ? ಇಲ್ಲ, ನಾನು ಎವ್ಯಾಲ್ಯೂಯೇಟ್ ಮಾಡಿದ ತಕ್ಷಣ ವೋಟ್ ಮಾಡ್ತೀನಿ. ಹಂಗಂದ್ರೆ ಓನ್ಲಿ ಬಸ್ ಫೆಸಿಲಿಟಿಗೆ ಹಂಗೆ ವೋಟ್ ಮಾಡೋದು. ನಿಮ್ಮ ಫಸ್ಟ್ ವೋಟ್ ಗ್ಯಾರಂಟಿಗ ಮೋದಿ ಗ್ಯಾರಂಟಿಗೆ? ಗ್ಯಾರಂಟಿ. ಗ್ಯಾರಂಟಿಗೆ. ಯಾ. ನಿಮ್ಗೆಲ್ಲ ಈಗ ಗ್ಯಾರಂಟಿ ಎಲ್ಲ ನಿಮ್ಗೆ ಕರೆಕ್ಟಾಗಿ ತಲುಪ್ತಾ ಇದೆಯಾ? ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ಕೇಳ್ಪಟ್ಟಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ತಲುಪ್ತಿದೆ. ಸೊ ಇಟ್ ಡಿಪೆಂಡ್ಸ್, ನಾನು ಡಿಸ್ಕ್ಲೋಸ್ ಮಾಡಲ್ಲ. ಬಟ್ ದೆನ್ ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದೀರಾ ನೀವು. ನಾನು ಒಂದು ಇಶ್ಯೂನ ಕಾನ್ಸಂಟ್ರೇಟ್ ಮಾಡಿ ನನ್ನ ಫಸ್ಟ್ ವೋಟ್ ಇದಕ್ಕೆ ನಾನು ರಿಸರ್ವ್ ಆಗಿ ಇಡ್ತೀನಿ ಅಂತಂದ್ರೆ ಆ ಇಶ್ಯೂ ಏನಿರುತ್ತೆ? ಆ ಥರ ನನಗೆ ಯಾವುದು ಇಲ್ಲ. ಬಟ್ ನಾನು ನಮ್ಮ ಲಾ ಸ್ವಲ್ಪ ಸ್ಟ್ರಿಂಜೆಂಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್. ಯಾಕಂದರೆ ಇವಾಗ ರೀಸೆಂಟಾಗಿ ಬರೋ ಕೇಸಸ್ ಎಲ್ಲ ನೋಡಿದ್ರೆ ಜಡ್ಜ್ಮೆಂಟ್ ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಕಾನ್ಸ್ಟಿಟ್ಯೂನ್ಸಿಲಿ ಇಬ್ರು ಕ್ಯಾಂಡಿಡೇಟ್ ಇದ್ದಾರೆ, ಒಬ್ರು ತೇಜಸ್ವಿ ಸೂರ್ಯ, ಇನ್ನೊಬ್ರು ಸೌಮ್ಯ ರೆಡ್ಡಿ. ಸೊ ಇಬ್ರಲ್ಲಿ ನಿಮ್ಗೆ ಯಾರು ಬೆಸ್ಟ್ ಅನ್ಸುತ್ತೆ? ಸೌಮ್ಯ ರೆಡ್ಡಿ ಸರ್. ಸೌಮ್ಯ ರೆಡ್ಡಿ. ಎಸ್ ಸರ್. ಒಟ್ನಲ್ಲಿ ನಿಮ್ಮ ಫಸ್ಟ್ ವೋಟ್ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಇವ್ರಿಗೆ ಹಾಕ್ಬೇಕು ಅಂತ. ಸರ್. ಎನಿ ರೀಸನ್ಸ್? ಸೌಮ್ಯ ರೆಡ್ಡಿ ಯಾಕೆ? ನಮ್ಮ ಮೇರೆಗೆ ತುಂಬ ಮಾಡಿದ್ದಾರೆ ಸರ್ ಅವರು, ಇದಕ್ಕೂ ಮುಂಚೆ ಆಲ್ರೆಡಿ ಫ್ರಮ್ ಪಾಸ್ಟ್ 10 years. ಎಸ್ ಸರ್. ಸೊ ನೀವು ಯೂತ್ ಆಗಿ ನಿಮಗೇನಾದ್ರೂ ಈ ಬೆಲೆ ಏರಿಕೆ ಅಂತ ಬಿಸಿ ಅನ್ನೋದು ತಟ್ಟಿದ್ಯಾ? ರೈಸಿಂಗ್ ಪ್ರೈಸಸ್ ಅಥವಾ ಏನಾದರೂ ಇರ್ಬೋದು, ಅದು ಅಕ್ಕಿಯಿಂದ ಹಿಡಿದು ಬಿಯರ್ವರೆಗೂ ಇರ್ಬೋದು, ಯಾವ್ದಾದ್ರು ಇರ್ಬೋದು, ಫೇಸ್ ಮಾಡಿದ್ದೀರಾ ಆ ಥರ? ಸರ್ ಇನ್ ಗ್ಯಾಸಸ್. ಗ್ಯಾಸಲ್ಲಿ. ಎಸ್ ಸರ್. ಸೊ ಹಂಗಾಗಿ ನಿಮಗೆ ಅದು ಅನ್ಸುತ್ತೆ ಇದು ಒನ್ ಆಫ್ ದಿ ಇಶ್ಯೂ ಅಂತ. ಎಸ್ ಸರ್. ಸೊ ಅದ್ರ ಪ್ರಕಾರ ನೀವು ಫಸ್ಟ್ ವೋಟ್ ಹಾಕ್ತೀರಾ? ಅಂದ್ರೆ ಯಾರು ಜಾಸ್ತಿ ಮಾಡಿದಾರೋ ಅವ್ರ ವಿರುದ್ಧವಾಗಿ ವೋಟ್ ಹಾಕ್ತೀರಾ? ಅವ್ರಿಗೆ ಓಟ್ ಹಾಕಲ್ಲ ಸರ್. ಜಾಸ್ತಿ ಮಾಡೋರು, ಕಡಿಮೆ ಮಾಡೋರಿಗೆ, ಮತ್ತೆ ಒಳ್ಳೇದು ಮಾಡೋರಿಗೆ ರೋಡು ಮತ್ತು ಕರೆಂಟ್ ಅದೆಲ್ಲ ವಾಟರ್ ಸ್ಕೇರ್ಸಿಟಿ ತುಂಬ ಆಗಿದೆ. ಮತ್ತು ಅದ್ರ ಬಗ್ಗೆ ಯಾರಂದರೆ ಮಾಡ್ತಾರಂದರೆ ಓಟ್ ಹಾಕ್ತೀರಿ ಸರ್ ಅದಕ್ಕೆ. ಸೊ ನಿಮ್ಮ ಫಸ್ಟ್ ವೋಟು ಕೆಲಸ ಮಾಡೋ ವ್ಯಕ್ತಿಗ ಅಥವಾ ಇಲ್ಲ ಪರವಾಗಿಲ್ಲ ಬೇರೆ ಇಶ್ಯೂಸ್ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಂದರೆ ಯಾವ ಇಶ್ಯೂ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ವೋಟ್ ಹಾಕ್ತೀರಾ? ಸರ್ ಇದು ಫಸ್ಟು MP ಎಲೆಕ್ಷನ್ ಮೊದಲು ನಮ್ಗೆ ಇಲ್ಲಿ ಯಾರಾಗಿದ್ರು ಏನು ಸಪೋರ್ಟ್ ಮಾಡೋಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಮೋದಿ ನೋಡಿ ವೋಟ್ ಹಾಕೋದು. ಇಲ್ಲಿ ಡಿಸ್ಟಿಕಲ್ಲಿ ಯಾರಿಗಿದ್ರು ಏನು ಪ್ರಯೋಜನ ಇಲ್ಲ. ಕಾಂಗ್ರೆಸ್ ಅವರು ಬರಲಿ, BJPನವ್ರು ಬರಲಿ, ಯಾರು ವ್ಯಕ್ತಿನಾರು ಇರಲಿ, ಅವ್ನು ಯಾಕೆ ಕ್ಯಾಸ್ಟೇ ಆಗಿರಲಿ, ಯಾರು ರಿಲಿಜನ್ ಆಗಿರಲಿ, ಏನು ಯೂಸ್ ಇಲ್ಲ. ನಾ 5 ವರ್ಷ ಇರ್ತಾನೆ, ಇಲ್ಲಿ ಇರ್ತಾನೆ, ಎಲ್ಲೋ ಬರ್ತಾನೆ, ಎಲ್ಲೋ ಮನೇಲಿ ಇರ್ತಾನೆ, ಎಲ್ಲೋ ಹೋಗ್ತಾನೆ, ಏನು ಗೊತ್ತಾಗಲ್ಲ. ನಮ್ಗೆ ಗೊತ್ತಾಗೋದೇ ಮೋದಿ ಒಬ್ಬರೇ. ಹಾಗಾಗಿ ನಾವು ಮೋದಿ ನೋಡೇ ಹಾಕೋದು. ಇಲ್ಲಿ ಡಿಸ್ಟಿಕಲ್ಲಿ ಯಾರೇ ಬಂದರೂ ಏನೂ ಮಾಡಲ್ಲ. ಹಾಗಾದ್ರೆ ಗ್ಯಾರಂಟಿ ವರ್ಕ್ ಆಗಲ್ಲ, ಬರೀ ಮೋದಿ ಗ್ಯಾರಂಟಿನೇ? ಹಾಂ, ಬರೀ ಮೋದಿ ಗ್ಯಾರಂಟಿನೇ. ಇವರೆಲ್ಲ ಬರೀ ಹೆಂಗಸ್ರಿಗೆ ಮಾಡಿಬಿಟ್ಟು ಇಲ್ಲಿ ಎಕನಾಮಿಕ್ ಡೆವಲಪ್ಮೆಂಟೇ ಇಲ್ಲ. ಸರಿಯಪ್ಪ, ಈಗ ಆ ಹೆಂಗಸರು ಕೊಟ್ಟಿರೋ ಗ್ಯಾರಂಟಿಗಳನ್ನ ಈ ಕಡೆ ಶಿಫ್ಟ್ ಮಾಡಿ ಗಂಡಸರು ಕೊಟ್ರೆ? ಸರ್ ಅಲ್ಲ, ಈಗ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ ಏನಿದೆ ಅಂತ ತೋರಿಸ್ಬೇಕಿತ್ತು ಅವರು. ಡೆವಲಪ್ಮೆಂಟ್ ಮೊದಲು ಫ್ರೀ ಕೊಟ್ಟು ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ. ಅವ್ರು ಹೇಳ್ತಾರೆ ನಾವು ಪುವರ್ ಅಪ್ಲಿಫ್ಟ್ಮೆಂಟ್, ಬಡವ್ರನ್ನ ಉದ್ಧಾರ ಮಾಡ್ತೀವಿ, ಅದಕ್ಕೋಸ್ಕರ ಗ್ಯಾರಂಟಿ, ಅವ್ರ ಜೀವನ ಸುಧಾರಿಸ್ಬೇಕು, ಅದಕ್ಕೋಸ್ಕರ ಗ್ಯಾರಂಟಿ. 2000ದಲ್ಲಿ ಅವ್ರ ಜೀವನ ಸುಧಾರ ಆಗ್ಬಿಡುತ್ತಾ? 2000 ಯಾಕೆ? ಈಗ ಬಸ್ ಐತೆ, ಆಮೇಲೆ ಫ್ರೀ ಕರೆಂಟ್ ಇದೆ, ಫ್ರೀ ಕರೆಂಟ್ ಇದೆ ಅಲ್ಲ. ಬಸ್ಸಿಂದ ಅವ್ರಿಗೆ ಡೆವಲಪ್ಮೆಂಟ್ ಏನಾಗಲ್ವಲ್ಲ. 200 ರೂಪಾಯಿ ಉಳಿಸಿ ಏನು ಮಾಡ್ತಾರೆ ಅವರು? ಕರೆಂಟು 2000 ರೂಪಾಯಿ ಅದೇನು ವರ್ಷದ ಗಟ್ಟಲೆ ಆಗುತ್ತಾ? ಅದ್ರ ಬದಲು ಡೆವಲಪ್ಮೆಂಟಿಗೆ ಬೇರೆ ಅವ್ರ ಸ್ಕಿಲ್ ಡೆವಲಪ್ಮೆಂಟಿಗೆ ಕೊಟ್ಟರೆ ಅವ್ರ ಜೀವನ ಪೂರ್ತಿ ಅದನ್ನೇ ಮಾಡ್ಕೊಂಡು ಏನಾದ್ರು ಉದ್ಧಾರ ಆಯ್ತಾರೆ. ಅದ್ರ ಬದಲು 2000 ಪುಸ್ತಕಟ್ಟೆ ಮನೇಲಿ ಕೂತ್ಕೊಂಡು ಈಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಅದ್ರ ಬದಲು ಅವ್ರಿಗೆ ದುಡ್ಡು ಕೊಡೋದು ಬದಲು ಅವ್ರ ಸ್ಕಿಲ್ ಡೆವಲಪ್ ಮಾಡಿದ್ರೆ ಅವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಅವ್ರು ಕಮ್ಮಿ ಆಗುತ್ತೆ. ರಾಹುಲ್ ಗಾಂಧಿನ ಅನ್ಎಂಪ್ಲಾಯ್ಡು, ಅವನ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ತಾನೆ. ಸೊ ಯೂತ್ ಆಗಿ ನೀನು ಫಸ್ಟ್ ವೋಟ್ ನೀನು ಹಾಕೋ ಟೈಮಲ್ಲಿ ಯೂತ್ಗಳಿಗೆ ಈ ಥರ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಏನು ಸಮಸ್ಯೆ ಅದು? ಸರ್ ಮೇಯ್ನಾಗಿ ಬಸ್ಸಲ್ಲಿ ನಿಂತ್ಕೊಂಡು ಅಲ್ಲಿಂದ ಬರಬೇಕು 20-25 ಕಿಲೋಮೀಟರಿಂದ. ಬಸ್ಸು ರೋಡು ಎರಡೂ ಸರಿ ಇಲ್ಲ, ಮೇಯ್ನ್ ಅದೇ ಪ್ರಾಬ್ಲಮ್. ಸೊ ಅದೇ ನಿಮಗೆ ಯೂತ್ಗೆ ಕಾಡ್ತಿರುವಂಥ ಒಂದು ಮೇಯ್ನ್ ವಿಷಯ ಅದು. ಎಂಪ್ಲಾಯ್ಮೆಂಟ್ದು ಕೂಡ ಸರ್. ಈಗ ನಾವು ಕೆಲಸ ಮಾಡ್ತೀವಿ ಅಂದರೆ 20,000 50,000 ಇಲ್ಲಿ ಲಕ್ಷ ಖರ್ಚು ಮಾಡಿಬಿಟ್ಟು 15,000 ವರ್ಕ್ ಮಾಡ್ಕೊಂಡು ಆ 15,000 ಸಿಗೋಕ್ಕೆ ಅದೆಷ್ಟು ಖರ್ಚು ಮಾಡಿಬಿಟ್ಟು ಬೇರೆ ಕಡೆ ಹೋಗಬೇಕು. ಸೊ ಈಗ ಗ್ಯಾರಂಟಿನ ಮೋದಿಗೆ ಗ್ಯಾರಂಟಿನ? ಸರ್ ಮೋದಿಗೆ ಗ್ಯಾರಂಟಿ. ಓಕೆ, ಈಗ ನಿನಗೆ ಯೂತ್ ಆಗಿ ನನಗೆ ತುಂಬ ಕಷ್ಟ ಕೊಡ್ತಾ ಇದೆಯಪ್ಪ ಈ ಇಶ್ಯೂ ಅಂದರೆ ಆ ಇಶ್ಯೂ ಯಾವುದು? ಅದೇನೆ ಸರ್, ಎಂಪ್ಲಾಯ್ಮೆಂಟ್ದೇನೆ ಮೇಯ್ನು. ಕ್ಯಾಂಪಸ್ಸಲ್ಲಿ ಏನೋ ಸೆಲೆಕ್ಟ್ ಆದರೆ ಪರವಾಗಿಲ್ಲ, ಹಂಗೆ ಆಚೆ ಹೋಗ್ಬಿಟ್ರೆ ಎಲ್ಲಿ ಸರ್ ಸಿಗುತ್ತೆ ಕೆಲಸ ಎಲ್ಲ? ಅದೇ ಕಾಂಗ್ರೆಸ್ ಅವ್ರು ಹೇಳ್ತಾರೆ ತಲೆಗೆಡ್ಸ್ಕೊಂಬಿಡಿ, ನಾವು ಯುವನಿಧಿಯಲ್ಲಿ ನಿಮ್ಗೆ 3,000 ಕೊಡ್ತೀವಿ ಒಂದು ತಿಂಗಳಿಗೆ ಅಂತ. ಏನು ಕೊಡ್ತಾರೆ ಸರ್? ಏನೂ ಕೊಡಲ್ಲ ಅವರೆಲ್ಲ. ಸೊ ಈಗ ನಿಮ್ಮ ಪ್ರಕಾರ ನಿಮ್ಮ ಫಸ್ಟ್ ವೋಟು ಗ್ಯಾರಂಟಿಗ ಮೋದಿಗೆ ಗ್ಯಾರಂಟಿಗ? ಮೋದಿಗೆ ಗ್ಯಾರಂಟಿಗೆ. ಸೊ ನಿಮಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ
ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಗ ಸ್ವಲ್ಪ ಕಷ್ಟ ಇರ್ಬೋದು, ಬಟ್ ಮುಂದೆ ಸರಿ ಮಾಡ್ತಾರೆ ಅಂತ. ಹೌದೌದೌದು. ಸೊ ಈಗ ನಿಮ್ಮ ಪ್ರಕಾರ ನಿಮ್ಮ ಫಸ್ಟ್ ವೋಟು ಯಾವುದ್ರ ಇಶ್ಯೂ ಬಗ್ಗೆ ಮೇಯ್ನಾಗಿ ಕನ್ಸಿಡರ್ ಆಗಿರುತ್ತೆ, ಅಂದರೆ ಯಾವ್ದ್ರ ಮೇಲೆ ತುಂಬ ಸ್ಟ್ರೆಸ್ ಮಾಡ್ತೀರಾ ನೀವು? ಯಾವ್ದ್ರ ಮೇಲೆ ಅಂದ್ರೆ ಏನ್ ಹೇಳೋಣ ಅದೇ ಅಲ್ಲ, ನಿಂಗೆ ಏನ್ ಸಮಸ್ಯೆ ಕಾಡ್ತಾ ಇದೆ ನಿನ್ ಪ್ರಕಾರ ಯೂತ್ಗೆ ಫಸ್ಟ್ ಟೈಮ್ ವೋಟ್ ಮಾಡೋರಿಗೆ ಈ ಸಮಸ್ಯೆ ತುಂಬಾ ಇದು ಆಗಿದೆ ಅಂತಂದ್ರೆ? ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಇದೆಯಲ್ಲ ಇವಾಗ ಕರೆಂಟ್ ಆಗಿ. ಅದೇ ಕಾಂಗ್ರೆಸ್ ಬಂದ್ರೆ ರೇಟ್ ಆಗುತ್ತೆ, ಬಿಜೆಪಿ ಬಂದ್ರೆ ಕಡಿಮೆ ಆಗ್ಬೋದು ಅಷ್ಟೇ. ಸೊ ನಿಮಗೆ ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ, ನಮ್ಮ ಯೂತ್ಗೆ ಪೆಟ್ರೋಲೇ ಮೇನು. ಸೊ ಪೆಟ್ರೋಲ್ ರೇಟು ಈಗ ನಿಮ್ಗೆ ಗೊತ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸೆಸ್ ಅಂತ ಪೆಟ್ರೋಲ್ ಮೇಲೆ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ ಸೆಸ್ ಅಂತ ಇರುತ್ತೆ. ಸೊ ಇದು ಕಾಂಗ್ರೆಸ್ ಗೌರ್ಮೆಂಟ್ ಜಾಸ್ತಿ ಮಾಡಿದೆ ಅಂತ ಹೇಳಿದ್ರೆ ಜೊತೆಗೆ ಬಿಜೆಪಿದು ಒಂದು ಇದಿರುತ್ತೆ, ಪಾಲಿರುತ್ತೆ, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದು. ಸೊ ಆ ಇದರಲ್ಲಿ ಏನೋ ನೀವು ಯೋಚನೆ ಮಾಡಲ್ವಾ? ಇದ್ರಲ್ಲಿ ಏನು ಯೋಚನೆ ಮಾಡಲ್ಲ, ಬಟ್ ನಮ್ಮ ಜನಸಾಗರ ಎಲ್ಲ ಹೇಳೋದು ಕಾಂಗ್ರೆಸ್ ಅವ್ರು ಮಾಡದೇ ಇರೋದು ಕೆಲಸ. ಆಟೋ ಡ್ರೈವರ್ಗಳ್ನಾನು ಕೇಳ್ರಿ, ಕಾಂಗ್ರೆಸ್ ಅವ್ರು ಬಂದ್ರೆ ನಾವು ಬದುಕಕ್ಕಾಗಲ್ಲ ಅಂತ. ಓಕೆ, ಸೊ ಈಗ ನಿಮ್ಮ ಫಸ್ಟ್ ವೋಟು ಗ್ಯಾರಂಟಿಗಲ್ಲ, ಮೋದಿಗೆ ಗ್ಯಾರಂಟಿ. ಮೋದಿಗೆ ನೋಟ್ರೆ ವೋಟ್ ಅಷ್ಟೇ. ಈಗ ಇನ್ನೊಂದು ಕ್ವಶನ್ ಕೇಳ್ತಾ ಇದೆ. ಈಗ ಅಕಸ್ಮಾತ್ ನಿನಗೆ ಏನಾದ್ರು ಒಬ್ರು ಜೋಬಗ್ ಬಂದ್ಬಿಟ್ಟು ನೋಟ್ ಹಾಕ್ಬಿಟ್ಟು ನಮ್ಗೆ ವೋಟ್ ಹಾಕ್ಬೇಕು ನೀವು ಅಂತಂದ್ರೆ ಅವ್ರಿಗೆ ವೋಟ್ ಹಾಕ್ತೀರಾ, ಅಥವಾ ನೋಟ್ನ ಜೋಬಲ್ಲಿ ಇಟ್ಕೊಂಡು ವೋಟ್ನ ಬೇರೆಯವ್ರಿಗೆ ಹಾಕ್ತೀರಾ? ಯೋಚನೆ ಮಾಡಿದೀನಿ ಸರ್, ಇಬ್ಬರಿಗೂ ಚಾನ್ಸಸ್ ಇದೆ. ಚಾನ್ಸಸ್ ಐತೆ, ಮೈಂಡ್ ಸೆಟ್ ಏನ ಕೆಟ್ರೆ ಇಬ್ಬರಿಗೂ ಹಾಕಲ್ಲ, ಕಾಸು ಇಸ್ಕೊಂಡು ಅಷ್ಟೇ. ಸೊ ನಿಮಗೆ ಯೂತ್ ಆಗಿ ಇದ್ಕೊಂಡು ಆತರ ಎಲ್ಲ ಒಂದ್ ಕಡೆ ಇನ್ಫ್ಲೂಯೆನ್ಸ್ ಮಾಡೋದು ನಿಮಗೆ ಅದ್ ನಡೆಯುತ್ತೆ ಅಂತ ಅನ್ಸುತ್ತಾ? ಇನ್ಫ್ಲೂಯೆನ್ಸ್ ಎಲ್ಲ ಈಗ ದುಡ್ಡು ಕೊಡೋದಿರ್ಬೋದು, ಅಥವಾ ಬೇರೆ ತರದ ಒಂದು ಆಮಿಷ ಇರ್ಬೋದು, ಇದೆಲ್ಲ ಕೊಟ್ಟ ವರ್ಕೌಟ್ ಆಗುತ್ತೆ ಅನ್ಸುತ್ತೆ? ಆಗುತ್ತೆ ಸರ್, ಆಗುತ್ತಾ? ಆಗುತ್ತೆ. ಆಗ ನಿಂಗೆ ಯಾರು ಬಂದ್ಬಿಟ್ಟು ಒಂದು ಕುಕ್ಕರ್ ಕೊಟ್ಬಿಟ್ಟು ವೋಟ್ ಹಾಕು ಅಂತಂದ್ರೆ ವೋಟ್ ಹಾಕ್ತೀರಾ? ನಾವ್ ಹಾಕಲ್ಲ, ಬೇರೆಯವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ನಮಗ್ ಗೊತ್ತಿಲ್ಲ, ಬೇರೆಯವ್ರು ಹಾಕ್ತಾರೆ, ನಾವಂತೂ ಹಾಕಲ್ಲ. ಸೊ ಈಗ ಬ್ರೋ, ನಿಮಗೇನಾದ್ರೂ ಒಂದು ಮನೆಗೆ ಬಂದು ಒಂದು ಕುಕ್ಕರ್ ಕೊಟ್ಬಿಟ್ಟು ನೀವು ನಮಗೆ ವೋಟ್ ಹಾಕ್ಬೇಕು ಅಂತಂದ್ರೆ ನೀವು ಅವ್ರಿಗೆ ವೋಟ್ ಹಾಕ್ತೀರಾ, ಇಲ್ಲ ಕುಕ್ಕರ್ನಲ್ಲಿ ಮನೇಲಿ ಅಲ್ಲ ಮಾಡ್ಕೊಂಡು ಅನ್ನ ತಿಂದು ಬೇರೆಯವ್ರಿಗೆ ವೋಟ್ ಹಾಕ್ತೀರಾ? ಕುಕ್ಕರ್ ಇಸ್ಕೊಂತೀರಿ, ಆದ್ರೆ ಒಟ್ಟು ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತೀರಿ, ಕರೆಕ್ಟ್ ಪರ್ಸನ್ಗೆ. ಕರೆಕ್ಟ್ ಆಗಿ. ಸೊ ಈಗ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ, ದೇಶದಲ್ಲಿ ಗ್ಯಾರಂಟಿ ನಡೆಯುತ್ತಾ, ಮೋದಿಗೆ ಗ್ಯಾರಂಟಿ ನಡೆಯುತ್ತಾ? ಮೋದಿಗೆ. ಮೋದಿ ಗ್ಯಾರಂಟಿನೇ. ಸೂಪರ್. ಸೊ ಈಗ ನಿಮ್ಗೆ ಅದೇ ಪ್ರಶ್ನೆ. ಈಗ ಬಸ್ಸಲ್ಲೆಲ್ಲ ಪಾಪ ಹುಡುಗಿರೆಲ್ಲ ಓಡಾಡ್ತಿದ್ದಾರೆ, ಫ್ರೀ ಆಗಿ ಬಿಟ್ಟಿದ್ದಾರೆ. ಸೊ ಅವ್ರೆಲ್ಲೋ ಒಂದ್ ಕಡೆ ಅವ್ರು ಓಡಾಡಿದ್ರು ಪರವಾಗಿಲ್ಲ, ನಾವು ಅವ್ರನ್ನ ನೋಡ್ಕೊಂಡು ಖುಷಿ ಪಡ್ತೀವಿ. ಬಟ್ ನಾವು ಈ ಒಂದು ವಿಷಯ ಇಟ್ಕೊಂಡು ನಾವು ವೋಟ್ ಮಾಡ್ತೀವಿ ಅಂತಂದ್ರೆ ಯಾವ ವಿಷಯ ಇರುತ್ತೆ? ಫಸ್ಟ್ ಆಫ್ ಆಲ್ ಅದು ಮಾಡಿರೋದೇ ತಪ್ಪು ಸರ್. ವೋಟಿಂಗ್ ಅಂತ ಬಂದ್ರೆ ಮೇಲು ಫೀಮೇಲ್ ಎಲ್ಲ ಮಾಡಿದೀವಿ, ಅವ್ರಿಗೆ ಏನ್ ಮಾಡಿರೋ ಇದಕ್ಕೂ ಇವ್ರಿಗೂ ಅದೇ ಮಾಡಬೇಕು. ಹುಡುಗರಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಹುಡುಗಿರಿಗೆ ಮಾತ್ರ ಫ್ರೀ ಬಸ್ ಬಿಟ್ರೆ ಯಾವ ನ್ಯಾಯ? ಹಂಗಾರೆ ಹುಡುಗಿರ್ ಮಾತ್ರ ವೋಟ್ ಹಾಕಕ್ ಬಿಡಬೇಕು, ಹುಡುಗರು ಯಾಕೆ ಹಾಕ್ಬೇಕು? ಸೊ ಇವಾಗ ಆಯ್ತಪ್ಪ, ನಿಮ್ಮ ಮಾತು ಕೇಳಿಸ್ಕೊಂಡು ಈಗ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚೇಂಜ್ ಮಾಡೋದು ಅನ್ಕೊಳ್ಳಿ, ಈಗ ಹುಡುಗರಿಗೂ ಗ್ಯಾರಂಟಿ ಕೊಟ್ರೆ ಆಗ ನಿಮ್ಗೆ ಏನಾದ್ರು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ? ಅವ್ರು ಮಾಡಲ್ಲ ಬಿಡಿ, ಮಾಡಂಗಿದ್ರೆ ಎಷ್ಟು ದಿನ ಬೇಕಾಯ್ತಾರಲ್ಲ. ಒಟ್ನಲ್ಲಿ ನಿಮಗೆ ಅದು ಮಾಡಲ್ಲ, ಅವ್ರು ಮಾಡಲ್ಲ. ಕೊಟ್ಟಿಲ್ಲ. ಕಂಪೇರ್ ಟು ಬಿಜೆಪಿ ಅಂಡ್ ಕಾಂಗ್ರೆಸ್, ಬಿಜೆಪಿ ಇಸ್ ಬೆಟರ್ ದನ್ ಕಾಂಗ್ರೆಸ್. ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದ್ದೀರಾ, ಏನ್ ಕನ್ಸಿಡರ್ ಮಾಡಿ ವೋಟ್ ಹಾಕ್ತೀರಾ? ಯಾವ ವಿಷಯ ತುಂಬಾ ಇಂಪಾರ್ಟೆಂಟ್ ನಿಮ್ ಪ್ರಕಾರ? ಹಂಗಂತ ಏನಿಲ್ಲ, ನಮ್ಗೆ ಇಷ್ಟವಾಗಿದ್ದು ವೋಟ್ ಹಾಕೋಣ. ನಿಮಗೆ ಒಟ್ನಲ್ಲಿ ಆ ಇಶ್ಯೂಸ್ ಎಲ್ಲ ಏನು ಬೇಡ, ನಿಮ್ಗೆ ಯಾರು ಇಷ್ಟ ಅವ್ರು ವೋಟ್ ಹಾಕ್ತೀರಾ? ಸೊ ಈಗ ನಿಮ್ಗೇನು ಅನ್ಸುತ್ತೆ, ದೇಶದಲ್ಲಿ ಗ್ಯಾರಂಟಿನಾ ಮೋದಿಗೆ ಗ್ಯಾರಂಟಿನಾ? ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿನೇ. ಓಕೆ, ಇಶ್ಯೂ ಇಟ್ಕೊಟ್ಟು ಅದಕ್ಕೋಸ್ಕರ ನಾನು ವೋಟ್ ಹಾಕ್ತಾ ಇದ್ದೀನಿ, ನಮ್ಗೆ ಇದು ಚೇಂಜ್ ಆಗಬೇಕು ಅಂತ ಅನ್ಸಿದ್ರೆ ಯಾವ ಇಶ್ಯೂ ಅದು? ಬ್ಯಾಂಗ್ಳೂರ್ ಸ್ಕ್ಯಾರ್ಸಿಟಿ, ವಾಟರ್ ಸ್ಕ್ಯಾರ್ಸಿಟಿ. ಸೊ ನೀರಿಂದಾಗಿ ನಿಮಗೆ ತೊಂದರೆ ಆಗ್ತಾ ಇದೆ. ಯೂತ್ಗೆ ಮೇನ್ ಆಗಿ ಏನ್ ತೊಂದರೆ ಆಗ್ಬೋದು? ಒಂದು ವಿಷಯ ಏನಾದ್ರು ಇದ್ರೆ ಯೂತ್ಗಳಿಗೆ ತುಂಬಾ ತೊಂದರೆ ಆಗುವಂತ ವಿಷಯ ಯಾವುದು? ಎಜುಕೇಶನ್ ಅಲ್ಲಿ, ಜಾಬ್ ಅಲ್ಲಿ ರಿಸರ್ವೇಶನ್ಸ್ ಇದೆ. ರಿಸರ್ವೇಶನ್. ಸೊ ನಿಮ್ಮ ಫಸ್ಟ್ ವೋಟ್ ಗ್ಯಾರಂಟಿಗ, ಮೋದಿಗೆ ಗ್ಯಾರಂಟಿಗ? ಮೋದಿಗೆ ಗ್ಯಾರಂಟಿ. ಒಬ್ಬ ಯೂತ್ ಆಗಿ ತುಂಬಾ ನಿನಗೆ ಕಾಡ್ತಿರುವಂತ ಸಮಸ್ಯೆ ಏನು ಈ ದೇಶದಲ್ಲಿ? ಈ ಸಮಸ್ಯೆ ಯುವ ಜನತೆಗೆ ತುಂಬಾ ಕಾಡ್ತಾ ಇದೆ ಅನ್ನೋದ್ರೆ ಯಾವ ಸಮಸ್ಯೆ? ಇವಾಗ ಪ್ರೆಸೆಂಟ್ ಇರೋದ್ರಲ್ಲಿ ಅನ್ಎಂಪ್ಲಾಯ್ಮೆಂಟ್, ಅದೇ ಮೇಯ್ನು, ಅದು ನಂಬರ್ 1 ಸಮಸ್ಯೆ. ಮತ್ತೆ ಪೂವರ್ಟಿ ರೇಟ್ ಅದು ಜಾಸ್ತಿ ಇದೆ. ಇವಾಗ ಅದು ಗೌರ್ಮೆಂಟು ಅದೇ ಪ್ಲೇ ಮಾಡಿ, ಬಟನ್ ಪ್ಲೇ ಮಾಡಿ, ಪಾಸ್ ಆಗ್ಬಿಡಿತ್ತು ಹೇಳಿ. ಅದೇ ಇವಾಗ ಯಾವ ಗೌರ್ನಮೆಂಟ್ ಅದಕ್ಕೊಂದು ಪರಿಹಾರ ಅಂತ ಯೋಜನೆ ಅಂತ ಒಂದು ಪ್ಲಾನಿಂಗ್ ಬರುತ್ತೋ ನಾವು ಆ ಗೌರ್ಮೆಂಟ್ಗೆ ವೋಟ್ ಹಾಕೋದು. ಈಗ ನಿಮ್ ಪ್ರಕಾರ ಮೋದಿಗೆ ಗ್ಯಾರಂಟಿ ವರ್ಕ್ ಆಗ್ತಿದ್ಯಾ, ಕಾಂಗ್ರೆಸ್ ಗ್ಯಾರಂಟಿ? ಇವಾಗ ಪ್ರೆಸೆಂಟ್ ಇರೋದ್ರಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವರ್ಕ್ ಆಗ್ತಿದೆ. ಅವ್ರು ಏನೇನು ಪ್ರಾಮಿಸ್ ಮಾಡಿದಾರೋ ಅದೆಲ್ಲ ಕೊಡ್ತಾ ಇದ್ದಾರೆ. ಫ್ರೀ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ಲು ಇಂದ ಹಿಡ್ದು ಮಹಿಳೆಯರಿಗೆ 2000 ಬರ್ತಾ ಇದೆಯಲ್ಲ ಅದು ಬರ್ತಾ ಇದೆ, ಮತ್ತೆ ಬಸ್ ಚಾರ್ಜ್ ಎಲ್ಲ ಫ್ರೀ ಇದೆ, ಅದೆಲ್ಲ ಬರ್ತಾ ಇದೆ. ಆದ್ರೆ ಮೋದಿ ಗೌರ್ನಮೆಂಟ್ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಇನ್ನೂ ಪ್ರೆಸೆಂಟ್ ತಲುಪಿಲ್ಲ ನಮ್ಗೆ. ಅದು ಈಗ ಎಲ್ಲ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಈ ಬಸ್ ಫ್ರೀ ಮಾಡ್ಬಿಟ್ಟು ಬಸ್ ಸಿಗ್ತಾ ಇಲ್ಲ,
ಹೋದ್ರೂ ಕೂಡ ಫುಲ್ ಬಸ್ ರಶ್ ಇರುತ್ತೆ, ಹತ್ತಕ್ಕಾಗಲ್ಲ, ಟೈಮ್ ಕರೆಕ್ಟಾಗಿ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಅದರಿಂದ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಿದೆ ಅಂತ. ಸೊ ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಅಂದ್ರೆ ನಿಮಗೇನಾದ್ರೂ ಆ ಥರ ಪ್ರಾಬ್ಲಮ್ ಆಗಿದೆ? ಅಲ್ಲ, ನಾನು ಬಸ್ಸಲ್ಲಿ ಹೋಗಲ್ವಲ್ಲ. ಅದೇ ಪ್ರಾಬ್ಲಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.